ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಪ್ರಾಫಿಟ್. ನಿನ್ನೆ ರಾತ್ರಿ ಅಮೆರಿಕದ ಡೌಜನ್ ಮಾರ್ಕೆಟ್ 174 ಪಾಯಿಂಟ್ ಲಾಸ್ ಆಗಿ ಕ್ಲೋಸ್ ಆಗಿದೆ. ಇನ್ನು ಬೆಳಿಗ್ಗೆ ಏಷ್ಯನ್ ಮಾರ್ಕೆಟ್ ಫ್ಲಾಟ್ ನೆಗೆಟಿವ್ ಅಲ್ಲೇ ಟ್ರೇಡ್ ಆಗ್ತಾ ಇದಾವೆ. ಇನ್ನು ನಿನ್ನೆ ಫಾರಿನ್ ಇನ್ಸ್ಟಿಟ್ಯೂಷನ್ ಅವರು 4995 ಕ್ರೋರ್ಸ್ ನ ಸೆಲ್ ಮಾಡಿದ್ರೆ, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಅವರು 5103 ಕ್ರೋರ್ಸ್ ನ ಬೈ ಮಾಡಿದ್ದಾರೆ. ಇನ್ನು ಬೆಳಿಗ್ಗೆ ಗಿಫ್ಟ್ ನಿಫ್ಟಿ 24935 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ನಿಫ್ಟಿ ನಿನ್ನೆ 160 ಪಾಯಿಂಟ್ಸ್ ಲಾಸ್ ಆಗ್ಬಿಟ್ಟು 24890 ಅಲ್ಲಿ ಕ್ಲೋಸ್ ಆಗಿದೆ. ಅಂದ್ರೆ 25000 ಸ್ಲಿಪ್ ಆಗ್ಬಿಟ್ಟಿದೆ, ಕೆಳಗಡೆ ಬಂದ್ಬಿಟ್ಟಿದೆ. ಇನ್ನು ನಿನ್ನೆ ಸ್ಟ್ರಾಂಗ್ ಆಗಂತ ಯಾವ್ದು ಇಲ್ಲ. ಇರೋದ್ರಲ್ಲಿ ನಿಫ್ಟಿನ ಸ್ವಲ್ಪ ಸ್ಟೇ ಮಾಡ್ತಿದ್ದೆ, ಡಿಫೆನ್ಸ್ ಸೆಕ್ಟರ್ ಒಂದೇ. ಇನ್ನು ನಿಫ್ಟಿನ ಡ್ರ್ಯಾಗ್ ಮಾಡ್ತಿದ್ದೆ ವೀಕ್ ಆಗಂದ್ರೆ ರಿಯಾಲಿಟಿ, ಐಟಿ, ಆಟೋ ಮತ್ತು ಫಾರ್ಮಾ ಸೆಕ್ಟರ್ ಆಗಿದೆ. ಇನ್ನು ಇವತ್ತು ನಿಫ್ಟಿ 24930 ಎಬೋ ಇದ್ರೆ ಮಾತ್ರ ಅದು ಬೈಯಿಂಗ್ ಝೋನ್ ಆಗಿರುತ್ತೆ, ಇಲ್ಲಾಂದ್ರೆ ಅದು ವೀಕ್ ಆಗೇ ಇರುತ್ತೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 25133 ಆಗಿರುತ್ತೆ. ಇನ್ನು ಸಪೋರ್ಟ್ ಬಂದ್ಬಿಟ್ಟು 24760 ಆಗಿರುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿ ನಿನ್ನೆ 145 ಪಾಯಿಂಟ್ಸ್ ಲಾಸ್ ಆಗ್ಬಿಟ್ಟು 54976 ಅಲ್ಲಿ ಕ್ಲೋಸ್ ಆಗಿದೆ. ಇನ್ನು ರೆಸಿಸ್ಟೆನ್ಸ್ ಬಂದ್ಬಿಟ್ಟು 55400 ಆಗಿದೆ, ಸಪೋರ್ಟ್ ಬಂದ್ಬಿಟ್ಟು 54600 ಆಗಿದೆ. ಇನ್ನು ಸೆನ್ಸೆಕ್ಸ್ 555 ಪಾಯಿಂಟ್ ಲಾಸ್ ಆಗ್ಬಿಟ್ಟು 81160 ಅಲ್ಲಿ ಕ್ಲೋಸ್ ಆಗಿದೆ. ಇನ್ನು ಕ್ಯಾಬಿನೆಟ್ ಅಪ್ರೂವ್ ಮಾಡಿದೆ 69725 ಕ್ರೋರ್ಸ್ ನ ಬಿಗ್ ಪಾಲಿಸಿ ಪ್ಯಾಕೇಜ್ ನ ಶಿಪ್ಪಿಂಗ್ ಅಂಡ್ ಮ್ಯಾರಿಟೈಮ್ ಡೆವಲಪ್ಮೆಂಟ್ ಗೆ ಅಂತ ಹೇಳ್ಬಿಟ್ಟು ಸ್ಯಾಂಕ್ಷನ್ ಮಾಡಿದೆ. ಇನ್ನು LNT ಮತ್ತು BEL ಕಂಪನಿಗೆ ಎರಡು ಸೇರ್ಬಿಟ್ಟು ಇಂಡಿಯಾನ 5th ಜನರೇಷನ್ ಫ್ಲೈಟ್ ಜೆಟ್ ನ ಎರಡು ಸೇರಿ ತಯಾರು ಮಾಡ್ತಾ ಇದಾವೆ. ಅಮೆರಿಕ ಗೋಲ್ಡ್ ರಿಸರ್ವ್ ನ ಸೆಲ್ ಮಾಡ್ಬಿಟ್ಟು ಬಿಟ್ ಕಾಯಿನ್ ರಿಸರ್ವ್ ಮಾಡ್ತೀವಿ ಅಂತ ಒಂದು ಆರ್ಟಿಕಲ್ ಬಂದಿದೆ. ಮತ್ತೆ ಇನ್ನ ಟ್ರಂಪ್ 100% ಟ್ಯಾರಿಫ್ ಹಾಕ್ತಾ ಇದ್ದಾರೆ ಫಾರ್ಮಾಸ್ಯೂಟಿಕಲ್ ಬ್ರಾಂಡೆಡ್ ಮತ್ತು ಪ್ಯಾರೆಂಟಲ್ ಪ್ರಾಡಕ್ಟ್ಸ್ ಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ, ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.